ಓಂ ತತ್ಸತ್ ಶ್ರೀ ಮಹಾವಿಷ್ಣುವೇ ನಮೋ ನಮಃ. ಹರಿ ಓಂ. ಕಳೆದ ಸಂಚಿಕೆಯಲ್ಲಿ ಧ್ರುವ ನಕ್ಷತ್ರದಲ್ಲಿ ಶ್ರೀ ಮಹಾವಿಷ್ಣು ಪರಮಾತ್ಮನಿದ್ದಾನೆ ಹಾಗೂ ಸಕಲ ಜೀವರಾಶಿಗಳ ಹೃದಯ ಮಂದಿರದಲ್ಲಿ ಪರಮಾತ್ಮನು ವಾಸವಾಗಿದ್ದಾನೆ ಎಂಬುದಾಗಿ ತಿಳಿಸಿದೆ. ಹಾಗೂ ಇಂದು ಬ್ರಹ್ಮಾಂಡದಲ್ಲಿ ಹಾಗೂ ಜೀವರಾಶಿಗಳಲ್ಲಿ ಯಾವ ದೇವತೆಗಳು ವಾಸವಾಗಿದ್ದಾರೆ ಎಂಬುದನ್ನು ಹೇಳಲು ಇಷ್ಟಪಡುತ್ತೇನೆ. 33 ದೇವತೆಗಳು. ಹಾಗಂದರೆ 33 ದೇವತೆಗಳು ಬ್ರಹ್ಮಾಂಡದಲ್ಲೂ ಹಾಗೂ ಸಕಲ ಜೀವರಾಶಿಗಳಲ್ಲೂ ಕೂಡ ಇರ್ತಕ್ಕಂಥವುಗಳು. ಹಾಗಾದರೆ ಅವುಗಳು ಯಾವ್ಯಾವು? ಕಥಮೇಯೇತೆ ತ್ರಯಸ್ತ್ರಿಗುಂಶದಿಥಿ. ಹಾಗಾದರೆ ಅವುಗಳು ಯಾವ್ಯಾವು? ಅಷ್ಟೌವಸಃ, ಏಕಾದಶ ರುದ್ರ, ದ್ವಾದಶಾದಿತ್ಯಸ್ಥ, ಏಕಧೃಗುಂಶ, ದಿಂದ್ರಶ್ಚೈವ ಪ್ರಜಾಪತಿಶ್ಚ ತ್ರಯಗುಂಶಾವಿಧಿ. ಈ 33 ದೇವತೆಗಳು ಯಾರು ಎಂದರೆ 8 ವಸುಗಳು, 11 ರುದ್ರರು, 12 ಆದಿತ್ಯರು, ಹೀಗೆ 33 ದೇವತೆಗಳು. ಇನ್ನೊಂದು ಸರಿ ಹೇಳ್ತೇನೆ, ಜ್ಞಾಪಕ ಇಟ್ಕೊಳ್ಳಿ. 8 ವಸುಗಳು, 11 ರುದ್ರರು, 12 ಆದಿತ್ಯರು, ಹೀಗೆ ಇವರು 31 ಹಾಗೂ ಇಂದ್ರ ಹಾಗೂ ಪ್ರಜಾಪತಿ ಸೇರಿ 33 ದೇವತೆಗಳು. 33 ಇವರೆಲ್ಲ ಸೇರಿ 33 ದೇವತೆಗಳು ನಮ್ಮ ಹೃದಯದಲ್ಲಿದ್ದಾರೆ. ಪರಮಾತ್ಮನು 34ನೇಯವನಾಗಿ ನಮ್ಮ ಹೃದಯ ಮಂದಿರದಲ್ಲಿ ಇದ್ದಾನೆ ಎಂಬುದಾಗಿ ತಿಳಿಯಿರಿ. ಹಾಗಾದರೆ ವಸುಗಳು ಯಾರ್ಯಾರು? ಅಗ್ನಿಶ್ಚ ಪೃಥಿವೀ ಚ ವಾಯುಶ್ಚಾಂತರಿಕ್ಷಂ ಚಾದಿತ್ಯಶ್ಚ ದ್ಯೌಶ್ಚ ಚಂದ್ರಮಾಶ್ಚ ನಕ್ಷತ್ರಾಣಿ ಚೈತೆ ವಸವಃ. ಯಾವ್ಯಾವುದು ಅಷ್ಟವಸುಗಳು ಎಂದರೆ ಅಗ್ನಿ, ಪೃಥಿವಿ, ವಾಯು, ಅಂತರಿಕ್ಷ, ಆದಿತ್ಯ, ದ್ಯೌಶ್ಚ, ಚಂದ್ರಮ ಮತ್ತು ನಕ್ಷತ್ರಗಳು. ಇವು ಅಷ್ಟವಸುಗಳು ಎಂಬುದಾಗಿ ಇವುಗಳನ್ನು ಹೇಳಲ್ಪಡುತ್ತದೆ. ಗೊತ್ತಾಯ್ತಾ? ಹಾಗಾದರೆ ರುದ್ರರು ಯಾರು? ಕಥಮೇ ರುದ್ರಾಯುಧಿ. ಹಾಗಂದರೆ ಏಕಾದಶ ರುದ್ರಯೇ ಪುರೇ ಅಸ್ಮಿನ್ ದೇಹೆ ಪ್ರಾಣ ಅಪಾನ ವ್ಯಾನ ಸಮಾನ ಉದಾನ ನಾಗ ಕೂರ್ಮ ಕೃಕಲ ದೇವದತ್ತ ಧನಂಜಯಶ್ಚ ಇಮೇ ದಶ ಪ್ರಾಣಾಃ ಏಕಾದಶ ಆತ್ಮ ಸರ್ವೇ ಮಿಲಿತ್ವೈಕಾದಶ ರುದ್ರಾಭವಂತಿ. ಏಕಾದಶ ರುದ್ರರು ಅಂದರೆ ನಮ್ಮ ಶರೀರದಲ್ಲಿ ಸಕಲ ಜೀವರಾಶಿಗಳಲ್ಲೂ ಕೂಡ ಇರ್ತಕ್ಕಂಥ ಏಕಾದಶ ರುದ್ರರು. ಹಾಗಾದರೆ ಏಕಾದಶ ರುದ್ರರು ಯಾರೆಂದರೇನು? ಪುರುಷನಲ್ಲಿ ಅಂದರೆ ಸಕಲ ಜೀವರಾಶಿಗಳು ಈ ಶರೀರದಲ್ಲಿರುವ ಪ್ರಾಣ, ಅಪಾನ, ವ್ಯಾನ, ಸಮಾನ, ಉದಾನ, ನಾಗ, ಕೂರ್ಮ, ಕೃಕಲ, ದೇವದತ್ತ ಹಾಗೂ ಧನಂಜಯ ಎಂಬ 10 ಪ್ರಾಣಗಳು ನಮ್ಮ ದೇಹದಲ್ಲಿರ್ತಕ್ಕಂಥದ್ದು. 10 ಪ್ರಾಣಗಳು ಮತ್ತು 11ನೇಯವನಾದ ಆತ್ಮನು, ಜೀವಾತ್ಮನು ಅವರ ಜೊತೆಯಲ್ಲಿ ಸೇರಲ್ಪಡುತ್ತಾರೆ. ಈ ಎಲ್ಲವೂ ಸೇರಿ ಏಕಾದಶ ರುದ್ರರು ಎನಿಸಲ್ಪಡುತ್ತಾರೆ. ಮತ್ತೆ ಹೀಗಾಗಿ ಇವರು ಏಕಾದಶ ರುದ್ರರು. ತದನಂತರ ಆದಿತ್ಯರು ಯಾರು? ಕಥಮ ಆದಿತ್ಯ ಇತಿ ಕುತ ಹಿ ಯತ ಏತೆ ಸರ್ವ ಜಗದಾಧಾನ ಅರ್ಥಧ ಸಾಮಂತ ಗೃಹಂತ ಪ್ರತಿಕ್ಷಣ ಮುತ್ಪನ್ನಸ್ಯ ವಸ್ತುನ ಆಯುಷ ಪ್ರಲಯಂ ನಿಕಟ ಮಾನಯಂತೋ ಎಂತೀ ಗಚ್ಚತಿ. ಇವು ಹೇಗೆ ಎಂದರೆ ಹೇಳ್ತೀನಿ. ನಾವು ಯಾರು ಆದಿತ್ಯರು ಯಾರು ಎಂಬುದಾಗಿ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತೀಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ, ಈ 12 ಮಾಸಗಳು. ಗೊತ್ತಾಯ್ತಾ? ಪರಮಾತ್ಮನು ಆದಿತ್ಯನಲ್ಲಿ ತನ್ನ ತೇಜೋಮಯವಾದ ಸ್ವರೂಪವನ್ನು, ಜ್ಯೋತಿ ಸ್ವರೂಪವನ್ನು ಪ್ರತಿಷ್ಠಾಪಿಸಿದ್ದಾರೆ. ಇವರು 12 ಜ್ಯೋತಿರ್ಮಯಗಳು. ಗೊತ್ತಾಯ್ತಾ? ಹಾಗೆ ಏಕೆಂದರೆ ಇವು ಜಗತ್ತೆಲ್ಲವನ್ನು ತೆಗೆದುಕೊಳ್ಳುತ್ತಾ ಎಂದರೆ ಉತ್ಪನ್ನವಾದ ಪದಾರ್ಥದ ಆಯಸ್ಸಿನ ಪ್ರತಿಕ್ಷಣವನ್ನು ಎಲ್ಲ ಕಡೆಗಳಿಂದಲೂ ತೆಗೆದುಕೊಳ್ಳುತ್ತಾ ಪ್ರಳಯದ ಸಮೀಪಕ್ಕೆ ಕೊಂಡೊಯ್ಯುತ್ತಾ ಹೋಗುತ್ತವೆ. ಸೂರ್ಯನ ಕಿರಣಗಳಿದಾವಲ್ಲ, ನಾವು ಹುಟ್ಟಿನಿಂದ ನಮ್ಮ ಆಯಸ್ಸು ಇಷ್ಟ ಆಯಿತು ಮಾಡ್ದು ಅಂತಂದರೆ ಆ ಪರಮಾತ್ಮ ನಮ್ಮ ಆಯಸ್ಸನ್ನು ತಗೊಳ್ತಾ ಹೋಗ್ತಾ ಇರ್ತಾನೆ. ಆದಿತ್ಯನ ಸ್ವರೂಪಗಳು ಅಂದರೆ ಅವು
ಸರ್ವ ಜಗತ್ತಿನ ಪದಾರ್ಥಗಳ ಅಧಾನ ಎಂದರೆ ಆಯಸ್ಸನ್ನು ಗ್ರಹಣ ಮಾಡುತ್ತಾ ಹೋಗುತ್ತವೆ. ಆದುದರಿಂದಲೇ ಇವಳಿಗೆ ಹೆಸರು ಆದಿತ್ಯ ಎನ್ನಿಸುತ್ತದೆ ಎಂಬುದಾಗಿ ಅರಿವು. ಹೀಗೆ 12 ಆದಿತ್ಯರು. ತದನಂತರ ಇಂದ್ರ ಪರಮೈಶ್ವರ್ಯ ಯೋಗ ಸ್ತನಹಿತ್ ರಶನೀರ್ ವಿದ್ಯುದ್ದಿತಿ. ಹಾಗಂದರೆ ಪರಮಾತ್ಮನು ಪರಮೈಶ್ವರ್ಯ ಯುಕ್ತನಾದ್ದರಿಂದ ಇಂದ್ರನು, ಇಂದ್ರ ಅಂದರೆ ಸ್ತನಯಿತ್ ಅಂದರೆ ಅಶನಿ. ಯಾವುದು ಮಳೆಗಾಲದಲ್ಲಿ ಮಿಂಚು ಅಶನಿ ಬರುತ್ತಲ್ಲ, ಮಿಂಚು, ಅದಕ್ಕೆ ಅಶನಿ. ವಿದ್ಯುತ್ ಬಹಳ ತೀಕ್ಷ್ಣವಾದದ್ದು ಅದು, ಅದಕ್ಕೆ ಇಂದ್ರ ಎಂಬುದಾಗಿ ಹೇಳಲ್ಪಡುತ್ತದೆ ಎನಿಸುತ್ತದೆ. ಅಶನಿ ಎಂದರೆ ವಿದ್ಯುತ್, ಬಹಳ ತೀಕ್ಷ್ಣ ರೂಪದಲ್ಲಿರುತ್ತದೆ. ಅದರ ಇದನ್ನು ಯಾರೂ ತಡೆಯಲಕ್ಕಾಗಲ್ಲ. ಅಂದರೆ ಹೀಗೆ ವಿದ್ಯುತ್ತಿನ ಇಂದ್ರ ಎಂಬ ಹೆಸರು ಇದೇ. ಏಕೆಂದರೆ ಇದು ಉತ್ತಮ ಐಶ್ವರ್ಯದ ವಿದ್ಯೆಯು ಮುಖ್ಯ ಕಾರಣವಾಗಿದೆ. ಆ ವಿದ್ಯೆಯು ಮುಖ್ಯ ಕಾರಣವಾಗಿದೆ. ತದನಂತರ ಪ್ರಜಾಪತಿರ್ಯಜ್ಞ ಪಚವಾಯಿತಿ. ಪ್ರಜಾಪತಿ ಎಂದರೆ ಯಜ್ಞ, ಯಜ್ಞ ಎಂದರೆ ಪಶುಗಳು ಎಂದರ್ಥ. ಹಾಗಾಗಿ ಯಜ್ಞ ಮತ್ತು ಪಶುಗಳಿಗೆ ಅವರಿಗೆ ಪ್ರಜಾಪಾಲಕರು ಎಂಬುದಾಗಿ ಹೇಳಲ್ಪಡುತ್ತದೆ. ಇದಕ್ಕೆ ಹೇಳ್ತೇನೆ, ಪ್ರಜಯ ಪಾಲನಾತ್ವ ಪಶೂನಾಂ ಯಜ್ಞಸ್ಯ ಚ ಪ್ರಜಾಪತಿರಿ ರಿಥಿ ಗೌಣಕಿ ಸಂಜಕುತಸ್ಥಿ. ಹಾಗಂದರೆ ಪ್ರಜೆಗಳ ಪಾಲನೆ ಮಾಡುವುದರಿಂದ ಪಶುಗಳು ಹಾಗೂ ಯಜ್ಞಕ್ಕೂ ಪ್ರಜಾಪತಿ ಎಂಬ ಗೌಣ ಸಂಜ್ಞೆ ಇದೆ. ಹೇಗೆ ಎಂದರೆ, ನಾವು ಜನನದಿಂದ ತಾಯಿಯ ಹಾಲನ್ನು ಕುಡಿದು 1 ವರ್ಷ ಕುಡಿಯುವುದು. ತದನಂತರ ಜೀವಿತ ಅವಧಿಯವರೆಗೂ ಕೂಡ ಪಶುಗಳ ಹಾಲನ್ನು, ಹಾಲು, ಮೊಸರು, ಬೆಣ್ಣೆ ಎಲ್ಲವನ್ನು ಸೇವಿಸಿ ಉತ್ಕೃಷ್ಟ ಆಹಾರವನ್ನು ಸೇವಿಸಿ ನಾವು ಬದುಕುತ್ತೇವೆ. ಯಜ್ಞ ಎಂದರೆ ಯಜ್ಞವನ್ನು ಮಾಡುವುದರಿಂದ ವಾಯು ಹಾಗೂ ಜಲ ಮಾಲಿನ್ಯವು ನಿವಾರಣೆ ಪಡಿಸಲ್ಪಡುತ್ತದೆ. ಅದರಿಂದ ಉತ್ತಮವಾದ ವಾಯು ಹಾಗೂ ಜಲವು ಸಕಲ ಜೀವರಾಶಿಗಳಿಗೂ ಪ್ರಾಪ್ತವಾಗುವಂಥದ್ದು. ಹೀಗೆ ಇವರು 33 ದೇವತೆಗಳು ಎಂಬುದಾಗಿ, 34ನೆಯಾದ ಪರಮಾತ್ಮನು ಎಂಬುದಾಗಿ ತಿಳಿಯಿರಿ. ಹಾಗಾದರೆ ಈ 33 ದೇವತೆಗಳು ಏನನ್ನು ಕೊಡುತ್ತವೆ ನಮಗೆ? ತ್ರಯಸ್ತ್ರಿಂಶತ್ ದೇವತಾ ಸ್ತ್ರೀಣಿ ಚ ವೀರ್ಯಾಣಿ ಪ್ರಿಯಯಾಯಮಾನ ಜಗುರಪ್ಸಂತಃ ಅಸ್ಮಿಶ್ಚಂದ್ರೇ ಅದಿ ಯದ್ಭಿರಣ್ಯ ತೇನಾಯ ಕೃಣವದ್ ವೀರ್ಯಾಣಿ. ಹಾಗಂದರೆ ಪ್ರಿಯಾಯಮಾನ ದೇವ ತತ ಪ್ರಿಯಾಯಮಾನಾನಿ ವೀರ್ಯಾಣಿ. ಗೊತ್ತಾಯ್ತಾ? ಪ್ರೀತಿಸುವುದರಿಂದ ತ್ರಯಸ್ತ್ರಿಂಶತ್ ದೇವ 33 ದೇವತೆಗಳು ಚ ಮತ್ತು ವೀರ್ಯಾಣಿ ಮೂರು ವಿದ್ಯದ್ ವೀರ್ಯ ತತ್ವಗಳು ಅಪ್ಸು ಅಂತ ಶರೀರಸ್ಥ ಜಲಗಳ ಒಳಗೆ ಜೀವಾತ್ಮನು ಜುಗುಪ್ಸು ಗುಪ್ತ ರೂಪದಲ್ಲಿ ಸುರಕ್ಷಿತವಾಗಿರಿಸಿವೆ. ಅಸ್ಮಿನ್ ಆ ಚಂದ್ರೇ ಅದಿ ಮನಸ್ಸಿನಿಂದ ಯುಕ್ತವಾಗಿ ಯಾವ ಹಿರಣ್ಯಂ ವೀರ್ಯವಿದೆಯೋ ತೇನ ಅದರಿಂದ ಅಯಂ ಜೀವಾತ್ಮನು ವೀರ್ಯಾಣಿ ವೀರ್ಯ ಕರ್ಮಗಳನ್ನು ಮತ್ತು ಹಿರಣ್ಯಂ ವೀರ್ಯವಿದೆಯೋ ತೇನ ಅದರಿಂದ ಅಯಂ ಜೀವಾತ್ಮನು ವೀರ ಕರ್ಮಗಳನ್ನು ಮತ್ತು ಪ್ರೇರಣೆಗಳನ್ನು ಕೃಣವತ್ ಮಾಡುತ್ತಾನೆ. ಈ ಪರಮಾತ್ಮನ ಹೇಗೆ ಅಂದರೆ ವೀರ್ಯದಿಂದ ಮನಸ್ಯುಕ್ತವಾಗಿ, ಯಾವುದೇ ನೀವು ಏನೇ ಕೆಲಸ ಮಾಡಿಕೊಳ್ಳಿ, ಯುಕ್ತವಾಗಿ ನಿಮ್ಮ ಬಲಾಬಲಗಳಿಂದ ಕೆಲಸವನ್ನು ಮಾಡಬಹುದಾಗಿದೆ. ಹಾಗೆಯೇ ಇದು ಸೃಷ್ಟಿಯಿಂದ ಹಿಡಿದು ಇಂದಿನವರೆಗೂ ಕೂಡ, ಮುಂದೆ ಪ್ರಳಯದವರೆಗೂ ಕೂಡ ಈ ವೀರ್ಯವು ಸಕಲ ಜೀವರಾಶಿಗಳ ಉತ್ಪನ್ನದ, ಸೃಷ್ಟಿಯ ಮೂಲ ಉತ್ಪನ್ನದ ವೀರ್ಯವು ಒಂದು ಸದ್ವಸ್ತುವಾಗಿದೆ ಎಂಬುದಾಗಿ ತಿಳಿಯಿರಿ. ಇದಿಲ್ಲದೆ ಯಾವುದ ಬಲಾಬಲದ ಕರ್ಮವಾಗಲಿ ಸೃಷ್ಟಿಯ ನಿಯಮವಾಗಲಿ ಗೊತ್ತಾಯ್ತಾ ಮುನ್ನಡೆಸುವುದಕ್ಕೆ ಆಗದೇ ಇರ್ತಕ್ಕಂಥ ಇಂಥ ದಿವ್ಯ ಶಕ್ತಿಗಳನ್ನು ಪರಮಾತ್ಮನು ಸಕಲ ಜೀವರಾಶಿಯಲ್ಲೂ ಕೂಡ ಇಟ್ಟಿದ್ದಾನೆ ಎಂಬುದಾಗಿ ತಿಳಿಯಿರಿ, ಅರಿವು. ತದನಂತರ ಪರಮಾತ್ಮ ಈ 33 ದೇವತೆಗಳನ್ನು ಯಾವ ರೀತಿಯಾಗಿ ಆವರಿಸಿಕೊಂಡಿದ್ದಾನೆ ಎಂಬುದಾಗಿ ಸಾ ಏತಿ ಸವಿತಾ ಸ್ವರ್ವಿಧ ಪೃಷ್ಠೆ ಅವಾಚಕ ಷತ್. ಹಾಗಂದರೆ ತನ್ನ ತೇಜೋಮಯ ಸ್ವರೂಪಗಳಿಂದ ಗೊತ್ತಾಯ್ತ ಜ್ಯೋತಿ ಸ್ವರೂಪಗಳಿಂದ ಸವಿತೃ ಪ್ರೇಕ್ಷಾದ ಪರಮಾತ್ಮ ಸ್ವ ಏತಿ ದಿವ ಪೃಷ್ಠೆ ಸುಖ ಸ್ವರೂಪನು
ಪ್ರಕಾಶ ಸ್ತರದಲ್ಲಿ ಅವ ಪ್ರಕಾಶಿಸುತ್ತಿದ್ದಾನೆ. ಸವಿತೃ ಸೂರ್ಯ ದೇವತನೂ ಕೂಡ ಅವನಿಗೆ ದಿವ್ಯ ಶಕ್ತಿಯನ್ನು ಪ್ರಕಾಶಿಸಿದ್ದಾನೆ. ರಶ್ಮಿಭಿ ಆವೃತ ಮಹೇಂದ್ರ ಏತ್ಯಾರುತಃ. ಅವನ ನಭವು ಅಭೃತಂ, ಅವನ ನಿಯಮಗಳಿಂದ ನಭವೂ ಕೂಡ ಆವರಿಸಲ್ಪಟ್ಟಿದೆ. ಮಹೇಂದ್ರ ಆವೃತ ಏತಿ, ಆ ಮಹಾಸ್ವಾಮಿಯು ಎಲ್ಲರಿಂದ ಆವೃತಾಗಿ ನಭ ಅಂದರೆ ಬ್ರಹ್ಮಾಂಡವನ್ನೇ ಪ್ರಕಾಶಿಸಲ್ಪಡುತ್ತಿದೆ ಎಂಬುದಾಗಿ ತಿಳಿದಿರಿ. ತದನಂತರ ಸಾ ಧಾತ ಸಾ ವಿಧರ್ಥ ಸಾ ವಾಯುರ್ನವ ಉಚ್ಛ್ರಯಿತ ರಶ್ಮಿಭೀರ್ ಆವೃತ ಮಹೇಂದ್ರ ಏತ್ಯಾರುತಃ. ಹಾಗಂದರೆ ಸಾಧಾತ ಅವನೇ ಜಗತ್ತಿನ ಸರ್ವಧಾರಕನಾಗಿದ್ದಾನೆ. ವಿಧಾತ ಅವನೇ ವಿಧಾನ ಕರ್ತಕನಾಗಿದ್ದಾನೆ. ಸ ವಾಯು ಅವನೇ ವಾಯುವಾಗ್ನಾಗಿದ್ದಾನೆ. ಎಂದರೆ ವಾಯುವಿನ ಗತಿಶೀಲತೆ ಗೊತ್ತಾಯ್ತ ಅವನನ್ನೇ ಅವಲಂಬಿಸಿದೆ. ನಭ ಉಚ್ಛ್ರಯಿತ ಮೇಲಿರುವ ಆಕಾಶವು ಅವನೇ ಆಗಿದ್ದಾನೆ. ರಶ್ಮಿಭೀರ್ ನಭ ಆವೃತ, ಅವನ ನಿಯಮಗಳಿಂದ ನಭವೂ ಕೂಡ ಆವರಿಸಲ್ಪಟ್ಟಿದೆ. ಈ ಮಹೇಂದ್ರ ಆವೃತ ಏತಿ, ಮಹಾಸ್ವಾಮಿಯು ಎಲ್ಲರಿಂದಲೂ ಆವೃತನಾಗಿ ಪ್ರಕಾಶಿಸುತ್ತಾನೆ. ವಾಯು ಏನೇನಿದೆ ಬ್ರಹ್ಮಾಂಡದಲ್ಲಿ ಅದೆಲ್ಲವೂ ಕೂಡ ಪರಮಾತ್ಮನು ಅವನ ತೇಜೋಮಯ ಸ್ವರೂಪಗಳಿಂದ ರಶ್ಮಿಗಳಿಂದ ಆವರಿಸಲ್ಪಟ್ಟಿದ್ದಾನೆ ಎಂಬುದಾಗಿ ತಿಳಿಯಿರಿ. ಹರಿವು. ತದನಂತರ ಸೋ ಆರ್ಯಮ ಸಾ ವರುಣ ಸಾ ರುದ್ರ ಸಾ ಮಹಾದೇವ ರಶ್ಮಿಭೀರ್ ಆವೃತ ಮಹೇಂದ್ರ ಏತ್ಯಾರುತಃ. ಹಾಗಂದರೆ ಪರಮಾತ್ಮನು ಸ ಆರ್ಯಮ, ಅವನೇ ಆರ್ಯಮನು. ಹಾಗಂದರೆ ಅತ್ಯಂತ ಸತ್ಯವಂತರು ಎಂಬುದಾಗಿ, ಜ್ಞಾನವಂತರು ಎಂಬುದಾಗಿ ತಿಳಿಯಲ್ಪಡು. ಜಗತ್ ನಿಯಂತ್ರಿಸುವ ಶಕ್ತಿಯಾಗಿದೆ. ಆ ಪರಮಾತ್ಮನೇ ಆರ್ಯಮ ಎನಿಸಿಕೊಳ್ಳುತ್ತಾನೆ. ಸ ವರುಣ, ಪರಮಾತ್ಮನು ವಾರಣೀಯನು, ವರಿಸಲು ಯೋಗ್ಯನಾಗಿರನು. ಸ ರುದ್ರ, ಪರಮಾತ್ಮನು ದುಷ್ಟ ದಳನಕಾರಿಯು. ಪರಮಾತ್ಮನ ಹೆಸರು ಕೂಡ ರುದ್ರ ಎಂಬುದಾಗಿದೆ. ಅವನು ದುಷ್ಟ ದಳನಕಾರಿಯು. ಮಹಾದೇವ, ಪರಮಾತ್ಮನೇ ದೇವತೆಗಳೆಲ್ಲ ದೇವನೂ ಆಗಿದ್ದಾನೆ ಪರಮಾತ್ಮನು. ರಶ್ಮಿಭೀರ್ ನಭ ಆವೃತ, ಅವನ ನಿಯಮಗಳಿಂದ ನಭವೂ ಕೂಡ ಆವರಿಸಲ್ಪಟ್ಟಿದೆ. ಮಹೇಂದ್ರ ಆವೃತ ಏತಿ, ಈ ಮಹಾಸ್ವಾಮಿಯು ಎಲ್ಲರಿಂದಲೂ ಆವೃತವಾಗಿ ಪ್ರಕಾಶಿಸಲ್ಪಡುತ್ತಿದ್ದಾನೆ. ಗೊತ್ತಾಯ್ತಾ? ಪರಮಾತ್ಮನ ತೇಜೋಮಯ ಸ್ವರೂಪಗಳು ಎಲ್ಲವೂ ಕೂಡ ಆವರಿಸಿ ಪರಮಾತ್ಮನ ತನ್ನ ಒಂದು ಹಿಡಿತದಲ್ಲಿಟ್ಟುಕೊಂಡು, ಗೊತ್ತಾಯ್ತಾ, ವಿಷ್ಣು ವಿಚಕ್ರನು ತನ್ನ ಒಂದು ಹಿಡಿತದಲ್ಲಿಟ್ಕೊಂಡು ಬ್ರಹ್ಮಾಂಡವನ್ನು ನಡೆಸ್ತಾ ಇದ್ದಾನೆ ಎಂಬುದಾಗಿ. ತದನಂತರ ಸೋ ಅಗ್ನಿ ಸಾ ಊ ಸೂರ್ಯ ಸಾ ಊ ಏವ ಮಹಾಯಮಃ ರಶ್ಮಿಭೀರ್ನ ಆವೃತ ಮಹೇಂದ್ರ ಏತ್ಯಾರುತಃ. ಹಾಗಂದರೆ ಅವನೇ ಪ್ರಕಾಶ ಸ್ವರೂಪನು, ಅವನೇ ಜಗತ್ಸಂಚಾಕನು. ಸಾ ಊ ಏವ ಮಹಾಯಮಃ, ಅವನೇ ಜಗನ್ನಿಯಮಕನಾದ ಮಹಾನಿಯಮಕನು. ರಶ್ಮಿಭೀರ್ನಭ ಆವೃತ, ಅವನ ನಿಯಮಗಳಿಂದ ನಭವೂ ಕೂಡ ಆವರಿಸಲ್ಪಟ್ಟಿದೆ. ಮಹೇಂದ್ರ ಏತ್ಯಾಯೇತಿ ಆವೃತ ಏತಿ, ಮಹಾಸ್ವಾಮಿ ಎಲ್ಲರಿಂದಲೂ ಆವೃತಾಗಿ ಬ್ರಹ್ಮಾಂಡವನ್ನೇ ಪ್ರಕಾಶವನ್ನು ಪಡಿಸುವನಾಗಿದ್ದಾನೆ. ಆಯಿತಾ? ಹಾಗಾಗಿ ತದನಂತರ ತಂ ವತ್ಸವುಪತಿಷ್ಠಂಚೇಕ ಶೀರ್ಷಾಣೋಯುತ ದಶರಶ್ಮಿಭೀರ್ನಭ ಆವೃತ ಮಹೇಂದ್ರ ಏತ್ಯಾರುತಃ. ಹಾಗಂದರೆ ತಂ ದಶವತ್ಸ ಉಪಶೀರ್ಷಾಣ, ಪರಮಾತ್ಮ ದಶಪ್ರಾಣಗಳು ಹಿಂದೆ ಹೇಳಿದ್ದೆ. ಏಕಾದಶ ರುದ್ರರು, ಹಾಗೆ ಬ್ರಹ್ಮಾಂಡದಲ್ಲೂ ಕೂಡ ದಶಪ್ರಾಣಗಳು ಗೊತ್ತಾಯ್ತಾ, ನಮ್ಮ ಶರೀರದಲ್ಲೂ ಇರ್ತಕ್ಕಂಥವು ದಶಪ್ರಾಣಗಳು ತಾಯಿಯನ್ನು ಅನುಸರಿಸುವ ಕರುಗಳಂತೆ ಉಪತಿಷ್ಠ ಹಿಂಬಾಲಿಸುತ್ತವೆ, ಆ ಪರಮಾತ್ಮನನ್ನೇ ಹಿಂಬಾಲಿಸುತ್ತವೆ. ರಶ್ಮಿಭೀರ್ನಭ ಆವೃತ, ಅವನ ನಿಯಮಗಳಿಂದ ನಭವೂ ಕೂಡ ಆವರಿಸಲ್ಪಟ್ಟಿದೆ ಪರಮಾತ್ಮನ ನಿಯಮದಿಂದ. ಮಹೇಂದ್ರ ಆವೃತಾಯೇತಿ, ಆ ಮಹಾಸ್ವಾಮಿ ಎಲ್ಲರಿಂದಲೂ ಆವೃತನಾಗಿ ಪ್ರಕಾಶಿಸಲ್ಪಡುತ್ತಿದ್ದಾನೆ ಎಂಬುದಾಗಿ ತಿಳಿಯಿರಿ. ಪಶ್ಚಾತ್ ಪ್ರಾಂಚ ಆತನ್ವಂತಿ ಯದುಧೇತಿ ವಿಭಾಸತಿ ರಶ್ಮಿಭೀರ್ನಭ ಆವೃತ ಏತ್ಯಾರುತಃ. ಹಾಗಂದರೆ 10 ಪ್ರಾಣಗಳು ಪಶ್ಚಾತ್ ಪ್ರಾಂಚ ತನ್ವಂತಿ, ಹಿಂದಿನಿಂದ ಮುಂದಕ್ಕೆ ಹರಡುತ್ತವೆ. ಏತಿ ವಿಭಾಸತಿ, ಆ ಪ್ರಾಣಗಳು ಉದಿತವಾದಾಗ, ಪರಮಾತ್ಮನು ಸೂರ್ಯೋದಯವಾದಾಗ ವಿವಿಧ ರೂಪಗಳಿಂದ ಪ್ರಕಾಶಿಸಲ್ಪಡುತ್ತವೆ. ರಶ್ಮಿಭೀರ್ನಭ ಆವೃತ, ಅವನ ನಿಯಮಗಳಿಂದ ನಭವೂ ಕೂಡ ಆವರಿಸಲ್ಪಟ್ಟಿದೆ. ಮಹೇಂದ್ರ ಆವೃತ ಏತಿ, ಮಹಾಪ್ರಭು ಎಲ್ಲರಿಂದಲೂ ಅವರಿಗಾಗಿ ಬ್ರಹ್ಮಾಂಡವನ್ನೇ ಬೆಳಗುವನಾಗಿದ್ದಾನೆ ಎಂಬುದಾಗಿ ತಿಳಿಯಿರಿ. ತದನಂತರ ತಸ್ಯೈಷ ಮಾರುತೋ ಘನ ಸ ಏತಿ ಶಿಕ್ಯಾಕೃತಃ.
ತಸ್ಯ ಏವ ಮಾರುತಾಗಣ, ಇವು ಮಾರುತ ಅಂದರೆ ಗಾಳಿ, ವಾಯು ಸಂಬಂಧಿ, ಅದಕ್ಕೆ ಯಾವ ಮಾರುತಿಯಲ್ಲಿ ಸಂಬಂಧಪಟ್ಟ ಯಾವ ಪ್ರಾಣಗಳಿದವೋ, ಪ್ರಾಣಗಳಾಗಿವೋ ಸಹ ಸಿಕ್ಕ್ಯಾಗ ಏತಿ, ಅವು ಮಹಾನ್ ಪರಮಾತ್ಮನಲ್ಲಿ ಒಂದುಗೂಡಿದಂತೆ ಪ್ರಕಾಶಿಸಲ್ಪಡುತ್ತದೆ ಎಂಬುದಾಗಿ ತಿಳಿಯಿರಿ. ಹರಿವು ತದನಂತರ ರಶ್ಮಿಭೀರ್ನಭ ಆವೃತ ಮಹೇಂದ್ರ ಏಚ್ಯಾರುತಃ, ಅವನ ನಿಯಮಗಳಿಂದ ನಮಗೂ ಕೂಡ ಆವರಿಸಲ್ಪಟ್ಟಿದೆ. ಮಹೇಂದ್ರ ಆವೃತ ಏತಿ, ಮಹಾಸ್ವಾಮಿಯು ಎಲ್ಲರಿಂದಲೂ ಆವೃತನಾಗಿ ಪ್ರಕಾಶಿಸಿದ್ದಾನೆ. ಬ್ರಹ್ಮಾಂಡವನ್ನೇ ಪರಮಾತ್ಮನು ಪ್ರಕಾಶಿಸಲ್ಪಡುತ್ತಿದ್ದಾನೆ ಎಂಬುದಾಗಿ ತಿಳಿಯಿರಿ. ಹರಿವು ತಮಿದಂ ನಿಗತಂ ಸಹ ಸ ಏಷ ಏಕರುಧೇಕ ಏವ, ಹಾಗಂದರೆ ಪರಮಾತ್ಮನು ತಮ್ ಇದಂ ಸಹ ನಿಗತಂ, ಅವನೇ ಈ ಸಮಸ್ತ ಶಕ್ತಿಯು ಆಶ್ರಯಿಸಿಕೊಂಡಿವೆ. ಯಾವ ಈ ಕರ್ಮದೇವತೆಗಳು ಯಾರು ಇದ್ದರೋ ಅವರೆಲ್ಲರೂ ಕೂಡ ಪರಮಾತ್ಮನನ್ನೇ ಆಶ್ರಯಿಸಿಕೊಂಡಿದ್ದಾವೆ. ಸಾ ಏಷ ಏಕ, ಅವನೊಬ್ಬನೇ ಅದ್ವಿತೀಯನಾಗಿದ್ದಾನೆ. ಏಕಾರು ತಂ ಏಕ ಏವ, ಅವನೊಬ್ಬನೇ ಏಕಮಾತ್ರ ವ್ಯಾಪಕನು ಅದ್ವಿತೀಯನು ಆಗಿದ್ದಾನೆ. ಪರಮಾತ್ಮನು ಹೇಗೆ ಅಂದರೆ ಕರ್ಮದೇವತೆಗಳನ್ನು ತನ್ನ ತೇಜೋಮಯ ಸ್ವರೂಪಗಳಿಂದ, ಜ್ಯೋತಿ ಸ್ವರೂಪಗಳಿಂದ ಉಳಿದ ಕರ್ಮದೇವತೆಗಳೆಲ್ಲವನ್ನೂ ಕೂಡ ಪರಮಾತ್ಮನು ಆವರಿಸಿಕೊಂಡಿದ್ದಾನೆ ಎಂಬುದಾಗಿ ತಿಳಿಯಿರಿ. ತದನಂತರ ಏತೇ ಅಸ್ಮಿನ್ ದೇವ ಏಕ ಋಥೋ ಭವಂತಿ, ಹಾಗಂದರೆ ಏತೇ ದೇವ, ಎಲ್ಲ ಪ್ರಾಕೃತಿಕ ಶಕ್ತಿಗಳು ಬ್ರಹ್ಮಾಂಡದಲ್ಲಿ ಯಾವುದು ಪ್ರಾಕೃತಿಕ ಶಕ್ತಿಗಳಿದ್ದವೋ ಎಲ್ಲವೂ ಕೂಡ, ಅಥವಾ ದಿವ್ಯ ಶಕ್ತಿಗಳು ಅಸ್ಮಿನ್ ಪರಮಾತ್ಮನಲ್ಲೇ ಏಕಾರುತ ಭವಂತಿ, ಏಕಮಾತ್ರ ಆಶ್ರಿತರಾಗಿ ಇರುತ್ತಾರೆ ಎಂಬುದಾಗಿ ತಿಳಿಯಿರಿ. ಹರಿವು ಹೀಗೆ ಪರಮಾತ್ಮನು ಕರ್ಮದೇತವು ಎಲ್ಲರೂ ಕೂಡ ಹೃದಯಿತ ಯಥಾ ಬ್ರಹ್ಮಾಂಡೇ ತಥಾ ಪಿಂಡೆ, ಬ್ರಹ್ಮಾಂಡದಲ್ಲಿ ಹೇಗೆ ಕರ್ಮದೇವತೆಗಳನ್ನು ಆವರಿಸಿದ್ದಾನೋ ಹಾಗೂ ನಮ್ಮ ಹೃದಯ ಮಂದಿರದಲ್ಲಿ ಪರಮಾತ್ಮನ ಇದ್ದುಕೊಂಡು ಕರ್ಮದೇವತೆಗಳೆಲ್ಲರೂ ಕೂಡ ಅವನು ಅವಕ್ಕೆ ಶಕ್ತಿಯನ್ನು ಕೊಡುವನಾಗಿದ್ದಾನೆ ಎಂಬುದಾಗಿ ತಿಳಿಯಿರಿ. ಹರಿವು ಇಲ್ಲಿಗೆ ಇಂದಿನ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ಹಾಗೂ ಎಲ್ಲರೂ ಫಾರ್ವರ್ಡ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸತ್ಯವನ್ನು ತಿಳಿಯಿರಿ. ನೀವು ಆಚರಣೆ ಮಾಡ್ತಿರೋ ಬಿಡ್ತಿರೋ ಅದು ನನಗೆ ಗೊತ್ತಿಲ್ಲ. ಸತ್ಯವನ್ನು ತಿಳಿಯೋದಕ್ಕೋಸ್ಕರ, ಪರಮಾತ್ಮನ ನಿಯಮವನ್ನು ತಿಳಿಯೋದಕ್ಕೋಸ್ಕರ ನೀವೆಲ್ಲರೂ ಕೂಡ ಈ ಪರಮಾತ್ಮನ ದರ್ಶನ ನೋಡಿ ಒಂದು ಸರಿ ಇಲ್ಲ 2 ಸರಿ ಅರ್ಥ ಮಾಡಿಕೊಳ್ಳಿ, ಸತ್ಯವನ್ನು ತಿಳಿಯಿರಿ ಎಂಬುದು ಪ್ರಾರ್ಥಿಸುತ್ತಾ ನಿಮ್ಮೆಲ್ಲರಿಗೂ ನಮ್ಮ ನಮನಗಳು. ಹರಿವು.